Hi, welcome back to your English Academy YouTube channel. Okay, dear students of class 10th, so many students are commenting that ಬಹಳಷ್ಟು ಕಮೆಂಟ್ ಮಾಡ್ತಾ ಇದ್ರು ಏನಪ್ಪಾ ಅಂತಂದ್ರೆ ಸರ್ ಬ್ರಿಂಗ್ ದ ಕ್ಲಾಸ್ ಆಫ್ ದ ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ನಿನ್ನೆ ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ಯೂಸ್ ಆಗುತ್ತಾ. ಇದು SLC ಮಾಡೆಲ್ ಕ್ವಶನ್ ಪೇಪರ್ 4 ಯಾವ ಎಕ್ಸಾಮ್ಗೆ ನಿಮ್ಗೆ ಮುಂದಿನ ತಿಂಗಳು ಬರ್ತಕ್ಕಂಥ 2025-26 ಅಕಾಡೆಮಿಕ್ ಇಯರ್ಗೆ ಓಕೆ ಅದ ಬೋರ್ಡ್ನಿಂದಾನೆ ಬಂದಿರತಕ್ಕಂಥ ಮಾಡೆಲ್ ಕ್ವಶನ್ ಪೇಪರು ಆ್ಯಂಡ್ ಮಾಡೆಲ್ ಆನ್ಸರ್ಸು ಮಾದರಿ ಉತ್ತರಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಓಕೆ, ಇದು ಯಾರು ಕ್ವಶನ್ ಪೇಪರ್ ಅಪ್ಪ ಅಂದರೆ SLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ತಗೊಂಡವರಿಗೆ ಈ ಒಂದು ಕ್ವಶನ್ ಪೇಪರ್ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಓಕೆ, ದಟ್ಸ್ 80 ಮಾರ್ಕ್ಸಿನ ಕ್ವಶನ್ ಪೇಪರ್ ಅದ. ಐ ಹೋಪ್ ನಿಮ್ಗೆ ಬಹಳಷ್ಟು ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿರ್ತಾವ. ಓಕೆ, ಯು ನೋ ವೆರಿ ವೆಲ್. ನೆಕ್ಸ್ಟ್ ನಾವು ಡೈರೆಕ್ಟ್ ಟೈಮ್ ವೇಸ್ಟ್ ಮಾಡಲಾರ್ದೆ ಎಲ್ಲಿಗೆ ಬರೋಣಪ್ಪ ಅಂತಂದ್ರೆ ಈ ಒಂದು ಕ್ವಶನ್ ಪೇಪರನ್ನು ಪ್ರತಿಯೊಂದು ಗ್ರಾಮರ್ ಬಗ್ಗೆ ರೀಸನ್ ತಿಳ್ಕೊಳ್ತಾ ನಾವು ಆನ್ಸರ್ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಫಸ್ಟ್ ಕ್ವಶನ್ ಏನದ ರೀ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಏನದ ಅಂದ್ರೆ ಇಲ್ಲಿ ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಈ ಒಂದು ಸೆಂಟೆನ್ಸ್ ದ ಕ್ವಶನ್ ಟ್ಯಾಗ್ ಇಲ್ಲೇ ಅವರು ಬರೆಯತ್ತಂದಾರ. ಹಾಗಾದ್ರೆ ಕ್ವಶನ್ ಟ್ಯಾಗ್ ಹೇಗೆ ಡಿಸೈಡ್ ಮಾಡ್ತೀರಿ? ಹಾಗಾದ್ರೆ ಕೊಟ್ಟಂತ ಸೆಂಟೆನ್ಸ್ ಎದರೊಳಗೆ ಅದ ರೀ, ಯಾವ ಟೆನ್ಸ್ ಅಲ್ಲಿ ಅದ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅದ. ಓಕೆ, ಹಾಗಾದ್ರೆ ಕ್ವಶನ್ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಗೆ ಡಿಸೈಡ್ ಮಾಡ್ತೀರಿ? ಇಲ್ಲಿ ಪಾರ್ಟಿಸಿಪೇಟೆಡ್ ಅನ್ನೋದು ಏನದ ರೀ, V2 ಅದ. ಅದಕ್ಕೆ ನಾವು V2 ಇದ್ದಾಗ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ತಗೋತೀವಿ? ಡಿಡ್ ಅನ್ನ ತಗೋತೀವಿ. ಹಾಗಾದ್ರೆ ಕೊಟ್ಟಂತ ಸೆಂಟೆನ್ಸ್ ಏನದಪ್ಪ ಅಂದ್ರೆ ಪಾಸಿಟಿವ್ ಅದ. ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಮಾಡ್ತೀವಿ. ಹಾಗಾದ್ರೆ ನಾಟ್ ದ ಕಾಂಟ್ರಾಕ್ಷನ್ ಫಾರ್ಮ್ ಡಿಡಂಟ್ ತಗೋತೀವಿ. ಹಾಗಾದ್ರೆ ಇಲ್ಲಿ ವರ್ಕರ್ಸ್ ಅನ್ನೋದು ಏನದಪ್ಪ ಅಂದ್ರೆ ಸಬ್ಜೆಕ್ಟ್ ಪ್ಲೂರಲ್ ಅದ. ಅದಕ್ಕೋಸ್ಕರ ನಾವಿಲ್ಲಿ ಪ್ಲೂರಲ್ ಪ್ರನೌನ್ ಅನ್ನ ಬರೀಬೇಕು. ನೆಕ್ಸ್ಟ್ ಕ್ವಶನ್ ಮಾರ್ಕ್. ಈ ರೀತಿ 4 ಆಪ್ಷನ್ ಅಲ್ಲಿ ಈ ರೈಟ್ ಆನ್ಸರ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಅಥವಾ ಬರೆದ್ರೆ ಈಸಿಯಾಗಿ 1 ಮಾರ್ಕ್ಸ್ ಅನ್ನ ತೆಗಿಬಹುದು. ಓಕೆ, ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಕ್ವಶನ್. ನಿಮಗೆ ಫಸ್ಟ್ ಕ್ವಶನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂಡ್ ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಅನ್ನ ಅವ್ರು ಏನ್ ಮಾಡಂದಾರ, ನಮ್ಗೆ ಇಲ್ಲಿ ಐಡೆಂಟಿಫೈ ಮಾಡಂದಾರ. ಹಾಗಾದ್ರೆ ಇನ್ಫಿನಿಟಿವ್ ಅಂದ್ರೆ ಇಲ್ಲಿ ನೋಡ್ರಿ, ಶಾರ್ಟ್ ಆಗಿ ಹೇಳ್ತೀನಿ. ಇನ್ಫಿನಿಟಿವ್ ಅಂದ್ರೆ ಏನು? ಟು ಅನ್ನೋ ಪ್ರಿಪೋಸಿಷನ್ ಇರ್ತದ, ಅದ್ರ ಜೊತೆ V1 ಇರ್ತದ. ಅದಕ್ಕೆ ನಾವ್ ಏನಂತ ಕರಿತೀವಿ? ಇನ್ಫಿನಿಟಿವ್ ಅಂತ ಕರಿತೀವಿ. ಹಾಗಾದ್ರ ಈ ಸೆಂಟೆನ್ಸ್ ಒಳಗೆ ಎಲ್ಲದ ನೋಡ್ರಿ, ವಿ ವರ್ ಗ್ಯಾದರ್ಡ್ ಅಟ್ ದ ಪ್ಲೇಯಿಂಗ್ ಗ್ರೌಂಡ್ ಟು ರಿಸೀವ್. ಇಲ್ಲದ ನೋಡ್ರಿ, ಟು ಅನ್ನೋ ಪ್ರಿಪೋಸಿಷನ್ ಅದ, ನೆಕ್ಸ್ಟ್ V1 ಅದ. ಇದಕ್ಕೆ ನಾವ್ ಏನಂತ ಕರಿತೀವಿ? ಇನ್ಫಿನಿಟಿವ್ ವರ್ಬ್ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಆನ್ಸರ್ ಡಿ, ಇನ್ಫಿನಿಟಿವ್. ಓಕೆ, ನೆಕ್ಸ್ಟ್ ಹಾಗಾದ್ರ 2 ಕ್ವಶನ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. 3ನೇ ಕ್ವಶನ್ ನಾವೀಗ ನೋಡೋಣ. ಏನದ ಥರ್ಡ್ ಕ್ವಶನ್ ಅನ್ನೋದನ್ನ ಲೆಟ್ಸ್ ವಿ ವಿಲ್ ಸಿ ನೌ. ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. Hello sir, good morning. Student has good morning. How are you? Teacher said, very good morning. I am fine, thank you. Student, would you please provide me the details of geographical features of India? ಇದರ ಬಗ್ಗೆ ನಮ್ಗೆ ಕ್ವಶನ್ ಕೇಳಿದಾರ ನೋಡ್ರಿ, ಅಂಡರ್ಲೈನ್ ಮಾಡಿದಾರಲ್ಲ, ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಕ್ವಶನ್ ಕೇಳೋರ್ದಾರ. ಹಾಗಾದ್ರೆ ಟೀಚರ್ ಏನ್ ಹೇಳ್ತಾರೆ? ಶೋರ್, ಐ ವಿಲ್ ಪ್ರೊವೈಡ್ ಯು. ಹಾಗಾದ್ರ ಇಲ್ಲಿ ಏನ್ ಮಾಡತ್ತಂದಾರಪ್ಪ ಅಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಐಡೆಂಟಿಫೈ ಮಾಡತ್ತಂದಾರ. ವುಡ್ ಯು ಪ್ಲೀಸ್, ಪ್ಲೀಸ್ ಬತ್ತಂದ್ರ ಫಿಕ್ಸ್ ಇದೇನ್ ಮಾಡ್ರಿ, ರಿಕ್ವೆಸ್ಟ್ ಅಂತ ತಿಳ್ಕೊಂಬಿಡ್ರಿ. ಹಾಗಾದ್ರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಾಗತ್ತ? ಮೇಕಿಂಗ್ ರಿಕ್ವೆಸ್ಟ್ ಆಗತ್ತ. ಓಕೆ, ಈ ಒಂದು ಆಪ್ಷನ್ ಬಿ ಅನ್ನ ನಾವು ಮೇಕಿಂಗ್, ಯಾಕಂದ್ರೆ ಇಲ್ಲಿ ಪ್ಲೀಸ್ ಅನ್ನೋದು ಯಾವಾಗ ಯೂಸ್ ಮಾಡ್ತೀವ್ರಿ? ವಿನಂತಿಯನ್ನ ಮಾಡ್ಕೊಳ್ಳಿಕ್ಕೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ಕ್ಲಿಯರ್ ಅದ ಅಂತ ತಿಳ್ಕೊಂಡಿದ್ವಿ. ಪ್ರತಿಯೊಂದನ್ನ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಇಲ್ಲಿ. ನೆಕ್ಸ್ಟ್ ಕಮ್ ಟು ದ ಕ್ವಶನ್ ನಂಬರ್ 4. ಏನಿದೆ ನೋಡ್ರಿ, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಟು ಕಂಪ್ಲೀಟ್ ಇಫ್ ಕ್ಲಾಸ್. ಕಂಪಲ್ಸರಿ ನೋಡ್ರಿ, ಎಲ್ಲಾ ಕ್ವಶನ್ ಪೇಪರ್ ಇಫ್ ಕ್ಲಾಸ್ ಮೇಲೆ ಒಂದು ಕ್ವಶನ್ ಅದ. ಹಾಗಾದ್ರ ರಾಜೇಶ್ ಹೇಳ್ತಾನೆ, ಗುಡ್ ಮಾರ್ನಿಂಗ್ ನಿರ್ಮಲಾ. ನಿರ್ಮಲಾ ಹೇಳ್ತಾಳ, ವೆರಿ ಗುಡ್ ಮಾರ್ನಿಂಗ್, ವೇರ್ ಆರ್ ಯು ಗೋಯಿಂಗ್?
ರಾಜೇಶ್ ಹೇಳ್ತಾನೆ ಐ ಆಮ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಟು ಸಿ ಮೆಡಿಕಲ್ ಕ್ಯಾಂಪ್. ನಿರ್ಮಲ್ ಹೇಳ್ತಾಳೆ ಇಫ್ ಯು ಹ್ಯಾಡ್ ಫಾಲೋಡ್ ಮೈ ಡ್ಯಾಡ್. ಇಲ್ಲಿ ಇಫ್ ಕಂಡೀಷನಲ್ ಕ್ಲಾಸ್ ಅದ ನೋಡ್ರಿ, ಯಾವ ಟೆನ್ಸ್ ಅಲ್ಲಿ ಅದ? ಫಾಸ್ಟ್ ಪರ್ಫೆಕ್ಟ್ ಅಲ್ಲಿ ಅದ. ಹಾಗಾದ್ರೆ ನಮ್ ಇಫ್ ಕಂಡೀಷನಲ್ ಕ್ಲಾಸ್ ಫಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇತ್ತಪ್ಪ ಅಂದ್ರೆ ಮುಂದೆ ಏನ್ ಬರುತ್ತದ? ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3. ಇಲ್ಲಿ ಶಾರ್ಟ್ ಅನ್ಕ V3 ಆಲ್ರೆಡಿ ಅದ. ಹಾಗಾದ್ರೆ ನಮ್ಮ ಆನ್ಸರ್ ವುಡ್ ನಾಟ್ ಹ್ಯಾವ್ ಆಗ್ಬೇಕಾಗ್ತದ್ರಿ. ಯಾಕಂದ್ರ ನಾವು ಡಯಟ್ ಪ್ಲಾನ್ ಅನ್ನ ಮಾಡಿದ್ರ ಏನ್ ಅವಶ್ಯಕತೆ ಇಲ್ಲ, ಮೆಡಿಕಲ್ ಡಾಕ್ಟರ್ ಬಳಿ ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕ ಇಲ್ಲಿ ನಾಟ್. ಹಾಗಾದ್ರೆ ನಮ್ಮ ಆನ್ಸರ್ ವುಡ್ ನಾಟ್ ಹ್ಯಾವ್. ಇಫ್ ಕಂಡೀಷನಲ್ ಕ್ಲಾಸ್ ಒಂದು 4 ರೂಲ್ಸ್ ಇದಾವ ನೋಡ್ರಿ. ಅವು ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಹ್ಯಾಬಿಚುವಲ್ ಸೈಂಟಿಫಿಕ್ ಆಕ್ಷನ್ಸ್ ಇದ್ರೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಇದ್ದದ್ದು ಸಿಂಪಲ್ ಫ್ಯೂಚರ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಇದ್ದದ್ದು ವುಡ್ ಪ್ಲಸ್ V1 ವುಡ್ ಹ್ಯಾವ್ ಪ್ಲಸ್ V1 ಆಗುತ್ತೆ. ಹಾಗಾದ್ರೆ ಲಾಸ್ಟ್ ಇದ್ದು ಏನಾಗುತ್ತೆ? ಇಫ್ ಯು ಹ್ಯಾಡ್ ಫಾಲೋಡ್ ಇಫ್ ವುಡ್ ಹ್ಯಾವ್ ಪ್ಲಸ್ V3 ಅನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ಏನದ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಒನ್ ಸಿಲ್ಯಾಬಲ್? ಇಲ್ಲಿ ಒಂದೇ ಅದ ನೋಡ್ರಿ. ಹಾಗಾದ್ರೆ ಇದೇ ಒನ್ ಸಿಲ್ಯಾಬಲ್ ವರ್ಡ್. ಪೇಂಟಿಂಗ್ ಇಲ್ಲಿ ಪೇ ಇಲ್ಲಿ 2 ಅದಾವ, ವಿಸಿಟ್ ಇಲ್ಲಿ 2 ಅದಾವ, ಎಕ್ಸಾಮೈನ್ ಇಲ್ಲಿ 3 ಇದಾವ. ಅದಕ್ಕೋಸ್ಕರ ನಮ್ ರೈಟ್ ಆನ್ಸರ್ ಏನಾಗುತ್ತೆ? ಬರ್ಡ್ ಅನ್ನೋದು ಒಂದೇ ಸಿಲ್ಯಾಬಲ್ ಅನ್ನ ಹೊಂದಿರತಕ್ಕಂತ ಶಬ್ದ. ಇಷ್ಟು ಬರೆದ್ರೆ ಈಸಿಯಾಗಿ 1 ಮಾರ್ಕ್ಸ್ ಅನ್ನ ತೆಗಿಬಹುದು. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ಏನದ ನೋಡ್ರಿ. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್. ಇಲ್ಲಿ ಸೋ ದ್ಯಾಟ್ ಅನ್ನ ಯೂಸ್ ಮಾಡಂದಾರ. ಹಾಗಾದ್ರ ಸೋ ದ್ಯಾಟ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀರಿ? ಕ್ವಶನ್ ಏನದ? ದ ಸಮ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ, ಐ ಕ್ಯಾನಾಟ್ ಸಾಲ್ವ್ ದಿಸ್. ಇಲ್ಲಿ ವೆರಿ ಜಾಗದಾಗ ಏನ್ ಯೂಸ್ ಮಾಡೋದು? ಸೋ ಯೂಸ್ ಮಾಡೋದು. ಹಾಗಾದ್ರೆ ಬರೀರಿ ದ ಸಮ್ ಈಸ್ ಸೋ ಡಿಫಿಕಲ್ಟ್ ದ್ಯಾಟ್. ಇದು ಫಾರ್ ಮೀ ತೆಗಿರಿ, ದೆನ್ ಆಡ್ ದಟ್ ಐ ಕ್ಯಾನಾಟ್ ಸಾಲ್ವ್ ಇಟ್. ಅಥವಾ ಸಾಲ್ವ್ ದಿಸ್ ಅಂದ್ರೆ ಬರೀತದ, ಇಟ್ ಬರೋದು ನಡೀತದೆ. ಇಲ್ಲಿ ಅದ ನೋಡ್ರಿ ಆನ್ಸರ್. ದಿಸ್ ಸಮ್ ಈಸ್ ಸೋ ಡಿಫಿಕಲ್ಟ್ ದ್ಯಾಟ್ ಐ ಕ್ಯಾನಾಟ್ ಸಾಲ್ವ್ ಇಟ್. ಈ ರೀತಿ ಬರೆದ್ರೆ ಹಿಯರ್ ಆಲ್ಸೋ ಯು ವಿಲ್ ಗೆಟ್ ದಟ್ 1 ಮಾರ್ಕ್. ಓಕೆ, ನೆಕ್ಸ್ಟ್ ವಿ ವಿಲ್ ಕಮ್ ಟು ದ 7th ಕ್ವಶನ್ ಏನದ ನೋಡ್ರಿ. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಇದು ಕ್ವಶನ್ ಆರ್ಟಿಕಲ್ ಮೇಲೆ ಅದ. ಹೂ ಈಸ್ ಡ್ಯಾಶ್ ದ ಟಫೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. ಹಾಗಾದ್ರೆ ಇಲ್ಲಿ ಟಫೆಸ್ಟ್ ಅನ್ನೋದು ಇಲ್ಲಿ ಆನ್ಸರ್ ದ ಕೊಟ್ಟಾರ. ದ ಹೆಂಗ್ ರೈಟ್ ಆಗತ್ತಪ್ಪ ಅಂದ್ರೆ ಇದು ಟಫೆಸ್ಟ್, ಟಫೆಸ್ಟ್ ಅನ್ನೋದು ಏನದ ಇಲ್ಲಿ? ಸೂಪರ್ಲೇಟಿವ್ ಅಬ್ಜೆಕ್ಟಿವ್ ಅದ. ಅದ್ರ ಮುಂದೆ ಕಂಪಲ್ಸರಿ ನಾವ್ ಏನ್ ಯೂಸ್ ಮಾಡ್ತೀವಿ? ದ ಆರ್ಟಿಕಲ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ದಟ್ ರೀಸನ್ ಆರ್ಟಿಕಲ್ ದ ಇಸ್ ಇಲ್ಲಿ ರೈಟ್ ಆಗುತ್ತ. ಓಕೆ, ನೆಕ್ಸ್ಟ್ ನಾವಿಲ್ಲಿ ನೋಡೋಣಪ್ಪ ಅಂದ್ರೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಒಂದು ಅಂಡರ್ಲೈನ್ ಮಾಡಿದಾರ. ಅದ್ರದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾವಿಲ್ಲಿ ಅಂಡರ್ಲೈನ್ ಮಾಡ್ಬೇಕಾಗ್ತದ. ಹಾಗಾದ್ರ ಯಾವ ರೀತಿ? ಇಲ್ಲಿ ನೋಡ್ರಿ, ಯಾವ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರೆ? ಇಮಿಡಿಯೇಟ್ಲಿ ಅಂತಕ್ಕಂಥ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಹಾಗಾದ್ರ ಇದರದ್ದು ಎಡ್ವರ್ಬ್ ಫಾರ್ಮ್ ಏನಾಗುತ್ತ? ಇಮಿಡಿಯೇಟ್ ಇಟ್ ಇಸ್ ಅಡ್ವರ್ಬ್. ಇದೇ ನಮ್ದು ಏನಂತ ಕರಿತೀವಿ? ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಇಲ್ಲಿ ಅಂಡರ್ಲೈನ್ ಮಾಡಿದ್ದು ಏನಾಗುತ್ತ ರೀ? ಪಾರ್ಟ್ಸ್ ಆಫ್ ಸ್ಪೀಚ್ ಅಡ್ವರ್ಬ್ ಆಗುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದ 99% ಆಫ್ ಅಡ್ವರ್ಬ್ಸ್ ಎಂಡ್ಸ್ ವಿತ್ ly. ಹಾಗಾದ್ರೆ ಅಡ್ವರ್ಬ್ ಅಂದ್ರೆ ಏನು? ವರ್ಬ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದೇ ಅದಕ್ಕೆ ಏನಂತ ಕರಿತೀವಿ? ಅಡ್ವರ್ಬ್ ಅಂತ ಕರಿತೀವಿ. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು, ಈಸಿಯಾಗಿ ನೀವು 1 ಮಾರ್ಕ್ಸ್ ಅನ್ನ ಎಲ್ಲಿ ತಗೋಬಹುದು. ನೆಕ್ಸ್ಟ್ ಕಮ್ ಟು ದ 9th ಕ್ವಶನ್ ಏನದ ನೋಡ್ರಿ. 9th ಫಿಲ್ ಇನ್ ದ ಬ್ಲಾಂಕ್ ವಿತ್ ಸುಟೇಬಲ್ ಲಿಂಕರ್. ಇಲ್ಲಿ ಸರಿಯಾದ ಲಿಂಕರ್ ಅನ್ನ ಹಾಕತಂದಾರ. ಹಾಗಾದ್ರೆ ಸರಿಯಾದ ಲಿಂಕರ್ ಅಂದ್ರ ಇದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಇನ್ನೊಂದು ಹೆಸರು ಅದ ರೀ, ಕಂಜಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಸರಿಯಾದ ಕಂಜಕ್ಷನ್ ಅನ್ನ ಅವ್ರು ಯೂಸ್ ಮಾಡತಂದಾರ. ಹಾಗಾದ್ರೆ ರೈಟ್ ಕಂಜಕ್ಷನ್ ಇಲ್ಲಿ ಯಾವ್ದು ಆಗುತ್ತ ರೀ? ನೋಡೋಣ. ದ ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್ ಡ್ಯಾಶ್ ದೇ ಡಿಡಂಟ್ ಗೆಟ್ ಟಿಕೆಟ್ಸ್. ಇಲ್ಲಿ ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್ ಇದೇನದ ರೀ? ಯಾವ ಸೆಂಟೆನ್ಸ್ ಅದ? ಇಟ್ ಈಸ್ ಅ ಸೆಂಟೆನ್ಸ್ ಆಫ್ ಪಾಸಿಟಿವ್ ಅದ ರೀ. ಹಾಗಾದ್ರೆ ಇಲ್ಲಿ ಆನ್ಸರ್ ಏನ್ ಮಾಡಿದಾರೆ? ಬಟ್ ಯೂಸ್ ಮಾಡಿದಾರೆ. ಹಾಗಾದ್ರೆ ಬಟ್ ಇಲ್ಲಿ ಯಾಕೆ ಬರುತ್ತಪ್ಪ ಅಂದ್ರ ದೇ ಡಿಡಂಟ್ ಗೆಟ್ ದ ಟಿಕೆಟ್ಸ್. ಇಲ್ಲಿ ಏನದಪ್ಪ ಅಂದ್ರ ನೆಗೆಟಿವ್ ಸ್ಟೇಟ್ಮೆಂಟ್ ಅದ.
ಇಲ್ಲಿ ಒಂದು ಪಾಸಿಟಿವ್ ಮತ್ತು ಇನ್ನೊಂದು ನೆಗೆಟಿವ್ ಇದ್ದಾಗ ನಾವೇನ್ ಯೂಸ್ ಮಾಡ್ತೀವಿ, ಬಟ್ ಅಂತಕ್ಕಂಥ ಕಂಜಕ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಕ್ಲಿಯರ್ ಅದ ರೀ? ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ಏನದ ನೋಡ್ರಿ ಇಲ್ಲಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್. ಇಲ್ಲಿ ಸರಿಯಾದ ಪ್ರಿಪೋಸಿಷನ್ ಅನ್ನ ಅವ್ರು ಏನ್ ಮಾಡಂದಾರ, ಫಿಲ್ ಮಾಡಂದಾರ. ಇದು ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಅದ. ಕ್ವಶನ್ ಏನದ ನೋಡ್ರಿ, ಚಿಲ್ಡ್ರನ್ ವೇರ್ ವೇಟಿಂಗ್ ಡ್ಯಾಶ್. ಇಲ್ಲಿ ಆನ್ಸರ್ ಏನಾಗತ್ತ, ಫಾರ್ ಆಗುತ್ತ. ಫಾರ್ ಯಾಕೆ ಆಗತ್ತಂದ್ರ ಮಕ್ಕಳು ಕಾಯ್ಲಕತ್ತಾರ. ಫಾರ್ ಅನ್ನೋದು ಏನ್ ತೋರಿಸ್ತದ, ರೀಸನ್ ತೋರಿಸ್ತದ. ಅದಕ್ಕೋಸ್ಕರ ನಾವು ಫಾರ್ ಅಂತಕ್ಕಂಥ ಪ್ರೆಪೋಸಿಷನ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕಮ್ ವಿತ್ ದ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಅನ್ನ ತುಂಬಂದಾರ ನೋಡ್ರಿ. ಹಾಗಾದ್ರೆ ಇಲ್ಲಿ ಏನದ, ಸುನಿಲ್ ಬಿ ಪ್ಲಸ್ ವೇಟ್. ಇಲ್ಲಿ ಆನ್ಸರ್ ವಾಸ್ ವೇಟಿಂಗ್ ಅದ. ಯಾಕೆ ವಾಸ್ ವೇಟಿಂಗ್ ಆಗತ್ತಪ್ಪ ಅಂದ್ರೆ ಇಟ್ ಇಸ್ ಆಲ್ರೆಡಿ ಯೆಸ್ಟರ್ಡೇ, ಫಾಸ್ಟ್ ಆಕ್ಷನ್ ಅದ ರೀ. ಹಾಗಾದ್ರೆ ಇದನ್ನ ನಾವು ಯಾವ ಟೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕ್ರಿ, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವ್ ಇದನ್ನ ಬರೀಬೇಕಾಗ್ತದ. ಓಕೆ, ನೆಕ್ಸ್ಟ್ 12th, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಏನದ ಇಲ್ಲಿ, ಹಿ ಸಾ ದ ಡೆವಲಪ್ ಅದ. ಡೆವಲಪ್ ಅನ್ನೋದು ವರ್ಬ್ ಆಗತ್ತ. ಹಾಗಾದ್ರೆ ಇಲ್ಲಿ ಆಲ್ರೆಡಿ ವರ್ಬ್ ಅದ, ಅದಕ್ಕೋಸ್ಕರ ಇಲ್ಲಿ ನಾವು ನೌನ್ ಫಾರ್ಮ್ ಆಗಬೇಕಾಗ್ತದ. ಹಾಗಾದ್ರೆ ನೌನ್ ಫಾರ್ಮ್ ಏನದ ರೀ, ಡೆವಲಪ್ಮೆಂಟ್ ಅದ. ಹಾಗಾದ್ರ ಇಲ್ಲಿ ರೈಟ್ ಸೆಂಟೆನ್ಸ್ ಏನಾಗತ್ತ ರೀ, ಹಿ ಸಾ ದ ಡೆವಲಪ್ಮೆಂಟ್ ಆಫ್ ದ ಸಿಟಿ. ಓಕೆ, ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ವಿತ್ ದಟ್. ಮುಂದಿನ ಕ್ವಶನ್ ಏನದ ನೋಡೋಣ್ರಿ. ಲೆಟ್ಸ್ ವಿ ವಿಲ್ ಸಿ ಹಿಯರ್. ಓಕೆ, 13th ಕ್ವಶನ್ ಏನದ ನೋಡ್ರಿ ಇಲ್ಲಿ, ಯೂಸ್ ದ ವರ್ಡ್ ಪೇ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಒಂದು ವರ್ಬ್ ಆಗಿ ಪೇ ಅನ್ನ ಯೂಸ್ ಮಾಡಬೇಕು. ಓಕೆ, ಹಾಗಾದ್ರೆ ಹೇಗೆ ಯೂಸ್ ಮಾಡ್ತೀವಿ ನೋಡ್ರಿ, ಐ ಪೇ ಯುವರ್ ಫೀಸ್. ನಾನು ನಿಮ್ಮ ಫೀಯನ್ನ ಕಟ್ತೀನಿ. ಹಾಗಾದ್ರೆ ಪೇ ಅನ್ನೋದು ಏನದ ಇಲ್ಲಿ, ವರ್ಬ್ ಅದಲ್ಲ. ಓಕೆ, ಈ ರೀತಿ ಯೂಸ್ ಮಾಡಿದ್ರ ಈಸಿಯಾಗಿ 1 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ 4ನೇದ್ದು ಕ್ಲಿಯರ್ ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ 14th, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಕಂಪೇರ್ ಡಿಗ್ರಿ. ಕೊಟ್ಟಂತ ಸೆಂಟೆನ್ಸ್ ಅನ್ನ ಕಂಪೇರಿಟಿವ್ ಮಾಡತ್ತಂದಾರ. ಹಾಗಾದ್ರೆ ಯಾವ ರೀತಿ ಮಾಡ್ತೀರಿ, ಇಲ್ಲಿ ಕೊಟ್ಟಂತ ಡಿಗ್ರಿ ಯಾವ್ದಾರಿ, ದ ಮೋಸ್ಟ್ ಜನರಸ್. ಇದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅದ. ಅದಕ್ಕೋಸ್ಕರ ಇದನ್ನ ಕಂಪೇರಿಟಿವ್ ಮಾಡಬೇಕಾದ್ರೆ ಏನಾಗುತ್ತಾರೆ, ಮೋಸ್ಟ್ ಇದ್ದು ಮೋರ್ ಆಗುತ್ತ. ಇಲ್ಲಿ ಡಾಲ್ ಅನಾಲ್ಸೋ ಅನ್ನೋದೇನದ್ರಿ, ಸಬ್ಜೆಕ್ಟ್ ಅದ. ಆಸ್ ಇಟ್ ಇಸ್ ಬರೀರಿ. ಇಲ್ಲಿ ವಾಸ್ ಬರೀರಿ, ಯಾಕಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಅದ. ಇಲ್ಲಿ ಮೋರ್ ಯಾಕೆ ಬಂದದಪ್ಪ ಅಂತಂದ್ರ ಕಂಪೇರಿಟಿವ್ ಅಡ್ಜೆಕ್ಟಿವ್ ಜೊತೆ ಮೋರೇ ಇರ್ತದ. ಅದೇ ಜನರಸ್ ಅನ್ನ ಆಸ್ ಇಟ್ ಇಸ್ ಬರೀರಿ. ಇಲ್ಲಿ ಈ ಮೋಸ್ಟ್ ಇಲ್ಲಿ ನಮ್ಮ ಕಂಪೇರ್ ಡಿಗ್ರಿಯಲ್ಲಿ ದೆನ್ ಎನಿ ಅದರ್ ಪರ್ಸನ್, ದೆನ್ ಎನಿ ಅದರ್ ಅನ್ನ ಯೂಸ್ ಮಾಡ್ತೀವಿ. ಇಷ್ಟು ಬರೆದ್ರ ನೀವು 1 ಮಾರ್ಕ್ಸ್ ಅನ್ನ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ತೆಗಿಬಹುದು. ನೆಕ್ಸ್ಟ್ 15th ಕ್ವಶನ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಯಾವ್ದು ಕೊಟ್ಟಾರ, ಐ ಸೋಡ್ ದ ಟ್ರೀಸ್. ಈ ಕೊಟ್ಟಂತ ವಾಕ್ಯವನ್ನ 3 ಪಾರ್ಟ್ ಮಾಡ್ರಿ. ಒಂದು ಸಬ್ಜೆಕ್ಟ್, ಇನ್ನೊಂದು ವರ್ಬ್, ಇನ್ನೊಂದು ಆಬ್ಜೆಕ್ಟ್. ಹಾಗಾದ್ರೆ ಮುಂದೆ ಏನ್ ಮಾಡ್ರಿ, ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಪ್ಲೇಸ್ ನೇ ಬರೀ. ದ ಟ್ರೀಸ್, ದ ಟ್ರೀಸ್ ಅನ್ನೋದು ಫ್ಲೂರಲ್ ಅದ. ಅದಕ್ಕೋಸ್ಕರ ವರ್ ಹೆಲ್ಪಿಂಗ್ ವರ್ಬ್ ಬಂದದ ರೀ. ಓಕೆ, ಫ್ಲೂರಲ್ ಅದ, ಫಾಸ್ಟ್ ಟೆನ್ಸ್ ಅದ. ನೆಕ್ಸ್ಟ್ ಸೋಲ್ಡ್, ಸೆಲ್ಲ, ಸೋಲ್ಡ, ಸೋಲ್ಡ ಇದು V3 ಆಗತ್ತ. ನೆಕ್ಸ್ಟ್ ಬೈ ಬರೀರಿ, ಐ ಇದ್ದದ ಏನಾಗತ್ತ, ನೀ ಆಗತ್ತ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ಲೆಟ್ಸ್ ವಿ ವಿಲ್ ಮೂವ್ ಟು ದಟ್. ಮುಂದಿನ ಕ್ವಶನ್ ಅನ್ನ ನಾವೀಗ ನೋಡೋಣ್ರಿ. ಏನದಪ್ಪ ಅಂದ್ರ ಕ್ವಶನ್ ನಂಬರ್ 16 ಇಲ್ಲಿ ನೋಡೋಣ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಅದ. ಓಕೆ, ಅದ ನೋಡೋಣ. ಕುಸುಮ ಏನ್ ಹೇಳ್ತಾರೆ ನೋಡ್ರಿ, ಹಲೋ ರಾಮೇಶ್ವರ್, ಹೌ ಆರ್ ಯು? ರಾಮೇಶ್ವರಿ, ಫೈನ್ ಥ್ಯಾಂಕ್ ಯು. ಕುಸುಮ, ವೆನ್ ಆರ್ ಯು ಕಮಿಂಗ್ ಟು ಸ್ಕೂಲ್? ರಾಮೇಶ್ವರಿ, ಐ ಆಮ್ ಕಮಿಂಗ್ ಟು ಸ್ಕೂಲ್ ಟುಮಾರೋ. ಏನ್ ಮಾಡತ್ತಂದಾರ, ಇದನ್ನ ಅಂಡರ್ಲೈನ್ ಸೆಂಟೆನ್ಸ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರೆಯತ್ತಂದಾರ. ಹಾಗಾದ್ರೆ ನಮ್ಮ ಸ್ಪೀಕರ್ ಯಾರಿ, ರಾಮೇಶ್ವರಿನ್ ತೋರಿ, ಆಸ್ ಇಟ್ ಇಸ್ ಬರೀ. ಇಲ್ಲಿ ಇದು ಅಸರ್ಟಿವ್ ಸೆಂಟೆನ್ಸ್ ಅದ. ಅದಕ್ಕೆ ಟೋಲ್ಡ್ ರಿಪೋರ್ಟಿಂಗ್ ಬರ್ಬಾರ್ದು. ಯಾರಿಗೆ ಹೇಳಾಳ, ಕುಸುಮಾಗಿ ಹೇಳಾಳ, ಲಿಸ್ನರ್ ಬರೀ. ನೆಕ್ಸ್ಟ್ ಎಡನ್ನ ಕೂಡ್ಸೋದು ಯಾವ್ದು, ಕಂಜಕ್ಷನ್ ದ್ಯಾಟ್ ಆಗತ್ತ. ಹಾಗಾದ್ರೆ ಐ ಅಂದ್ರೆ ಯಾರಿ, ರಾಮೇಶ್ವರಿ. ಹಾಗಾದ್ರೆ ಸಿ ಬರೀರಿ. ಓಕೆ, ನೆಕ್ಸ್ಟ್ ಇದು ಯಾವ ಟೆನ್ಸ್ ಅದ, ಐ ಆಮ್ ಕಮಿಂಗ್ ಟು ಸ್ಕೂಲ್ ಟುಮಾರೋ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದ ರೀ. ಹಾಗಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದ್ದು
ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗತ್ತ ರೀ ಫಾಸ್ಟ್ ಕಂಟಿನ್ಯೂಸ್ ಆಗತ್ತ. ಇಲ್ಲಿ ಬರಿತೀನಿ ನೋಡ್ರಿ ಏನಾಗತ್ತ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗತ್ತ ನೋಡ್ರಿ. ಓಕೆ ನೆಕ್ಸ್ಟ್ ಹಾಗಾದ್ರೆ ಸಿ ವಾಸ್ ಗೋಯಿಂಗ್ ಟು ಸ್ಕೂಲ್, ಇಲ್ಲಿ ಟುಮಾರೋ ಇದು ಏನಾಗತ್ತ ನೆಕ್ಸ್ಟ್ ಡೇ ಆಗತ್ತೆ. ಇಷ್ಟು ಕೆಲವೊಂದಿಷ್ಟು ರಿಪೋರ್ಟೆಡ್ ಸ್ಪೀಚ್ ರೂಲ್ಸ್ ಗೊತ್ತಿದ್ರೆ ಸಾಕು, ಈಸಿಯಾಗಿ ಮಾರ್ಕ್ಸ್ ಅನ್ನು ತೆಗಿಬಹುದು. ಓಕೆ ನೆಕ್ಸ್ಟ್ ಥರ್ಡ್ ಮೇನ್ ಅನ್ನ ನೋಡೋಣ ನಾವಿಲ್ಲಿ. ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಟು ಎರರ್ಸ್. Edit the sentence and rewrite in the answer booklet. The clues are given below. Okay, ನೋಡೋಣ. While the USA, he was drawn to the 14th Amendment of the Constitution of the USA, which given freedom to the Black Americans. ಇಲ್ಲೇನ್ ಮಾಡಬೇಕು, ನಮಗೇನ್ ಕೊಟ್ಟಿದಾರಪ್ಪ, ಫಸ್ಟಿಗೆ ಏನ್ ಮಾಡಬೇಕು, ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಎಲ್ಲಿ ತಪ್ಪದ್ರಿ, ಇಲ್ಲದ ನೋಡ್ರಿ FREEDM ಅದ. ಆಗ ರೈಟ್ ಸ್ಪೆಲ್ಲಿಂಗ್ ಏನಾಗುತ್ತ ರೀ ಫ್ರೀಡಮ್ ಆಗತ್ತ. ಎಷ್ಟು ಬರದ್ರ ಬರೀ 1 ಮಾರ್ಕ್ಸ್ ನೋಡ್ರಿ. ಒಂದು ಲೆಟರ್ ಎ ತೆಗೆದು ಓ ಬರದ್ರ ಓಕೆ 1 ಮಾರ್ಕ್ಸ್. ನೆಕ್ಸ್ಟ್ ಏನಂದ್ರೆ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಹಾಗಾದ್ರ ವರ್ಬಲ್ ಮಿಸ್ಟೇಕ್ ಏನದ ಎಲ್ಲದ ಒಂದು ಸ್ವಲ್ಪ ನೋಡ್ರಲ್ಲ. ಓಕೆ ಇಲ್ಲೇ ಅದ ನೋಡ್ರಿ. ದ ಕಾನ್ಸ್ಟಿಟ್ಯೂಷನ್ ಆಫ್ ದ USA which given, ಇಲ್ಲಿ ಹ್ಯಾಡ್ ಬರ್ಬೇಕಾಗಿತ್ತು, ಡೈರೆಕ್ಟ್ ಗಿವನ್ ಬಂದದ. ಹ್ಯಾಡ್ ಗಿವನ್ ಬರ್ಬೇಕಾಗಿ ಗಿವನ್ ಎಂದು ಬರಂಗಿಲ್ಲ. ಹಾಗಾಗಿ ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಯೂಸ್ ಮಾಡ್ಬೇಕಾಗ್ತದ, ಗೇವನ್ನ ಬರಿಬೇಕಾಗ್ತದೆ. ಹಾಗಾಗಿ ಗಿವನ್ ತಪ್ಪದ, ಇದು ವರ್ಬಲ್ ಮಿಸ್ಟೇಕ್. ಇಷ್ಟು ಬರದ್ರ ನೋಡ್ರಿ, ಇಟ್ಟು ಬರದ್ರೆ 2 ಮಾರ್ಕ್ಸ್ ನೋಡ್ರಿ. ಓಕೆ ಈಗ ಕ್ಲಿಯರ್ ಅದ ಅಂತ ಅನಿಸ್ತದ. ಎಲ್ಲದ ನೋಡ್ರಿ ಕಿ ಆನ್ಸರ್ ಕೊಟ್ಟಿದಾರ ನೋಡ್ರಿ, ಏನದಪ್ಪ ಅಂತಾರ ಗೇವ್ ಅ ಫ್ರೀಡಮ್. ಓಕೆ ನೆಕ್ಸ್ಟ್ answer the following 2-3 sentences. Why did the old man refuse the extra money? ನಿಮಗನಕ್ಕೆ ಎಲ್ಲ ಗೊತ್ತ, ಇದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಓಕೆ ಏನಾದರೂ ಜಸ್ಟ್ 1-2-3 ಸೆಕೆಂಡ್ ಪಾಸ್ ಮಾಡ್ತೀನಿ ನೋಡ್ರಿ, ನೋಡ್ಕೊಳ್ರಿ. ಆರಾಮಾಗಿ 2 ಮಾರ್ಕ್ಸ್ ಅನ್ನ ನೀವು ತೆಗಿಬಹುದು. How does the poet describe that the earth has an ocean of patience in the poem I am the land? ಸ್ಕ್ರೀನ್ಶಾಟ್ ತಗೊಳ್ರಿ ಅಥವಾ ಪಾಸ್ ಮಾಡಿ ನೋಟ್ಸ್ ಅನ್ನ ಅಥವಾ ಆನ್ಸರ್ನ ಪ್ರಿಪೇರ್ ಮಾಡ್ಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಬರೀ. ಒನ್ಸ್ ಅಗೇನ್ ನಿಮಗೆ ಅಡ್ವಾನ್ಸ್ ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ಗೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, 21st. ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ವಾಟ್ ಮೇಕ್ಸ್ ಯು ಟು ಅಪ್ರಿಸಿಯೇಟ್ ಹಿಮ್? ಯಾವ ರೀತಿ ಅಪ್ರಿಸಿಯೇಟ್ ಮಾಡ್ತಾರೆ, ಹೊಗಳ್ತೀರ ಅವನನ್ನ. ವಾಟ್ ಡಿಡ್ ದ ಥ್ರೆಟ್ ಆಫ್ ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್ ಇಂಪ್ಲಾಯ್? ಇದು ಅದ. ನೆಕ್ಸ್ಟ್ 23. ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ದ ಮೋಹನ್ಸ್ ಹೌಸ್? ಓಕೆ ಈ ರೀತಿ ಕ್ವಶನ್ಸ್ ಇದಾವೆ ನೋಡ್ರಿ. How did Dicky Dolma feel when she climbed Mount Everest? How do you say that the Hanif was a young man with a varied talents and interest? ಕೆಲವೊಂದು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ, ಸರಿ ಆನ್ಸರ್ ಎಷ್ಟು ಬರೀಬೇಕ್ರಿ, 2 ಮಾರ್ಕ್ಸ್ 3 ಮಾರ್ಕ್ಸ್ ನೋಡ್ಕೊಳ್ರಿ. ಓಕೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನದಪ್ಪ ಅಂತಂದ್ರ ಆರ್ ಆಪ್ಷನ್ ಅದ. ದ ಕ್ರೈಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಟ್ ದ ಎಂಡ್ ಗೇವ್ ಸಕ್ಸಸ್ಫುಲ್ ಎಕ್ಸ್ಪ್ರೆಷನ್ ಆಫ್ ವಾಂಗ್ಜಾ ಹೌಫ್. ಇಲ್ಲಿ 3 ಮಾರ್ಕ್ಸ್ ಇದೆ ನೋಡ್ರಿ. ಅ ನ್ಯೂಸ್ ಪೇಪರ್ ರಿಪೋರ್ಟ್ along the boy who has unexpected event in the Swami's life justify. ನೋಡ್ರಿ ಫೋಸರಿ ಮಾಡ್ಕೊಡ್ರಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ರಿ. ಏನಾದ್ರು ಡೌಟ್ಸ್ ಇದ್ರ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನೆಕ್ಸ್ಟ್ 26th ಕ್ವಶನ್ ಅದ ನೋಡ್ರಿ, ಏನದ? ಮ್ಯೂಸಿಕ್ ಇಸ್ ದ ವಾಯ್ಸ್ ಆಫ್ ದ ಸೋಲ್. ಐಡೆಂಟಿಫೈ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಜಾಜ್ ಪೋಯಮ್ 2. ಓಕೆ ಇಲ್ಲದ ನೋಡ್ರಿ, ಇದನ್ನು ಕೂಡ 1 ಸೆಕೆಂಡ್ ಇದು ಮಾಡ್ತೀನಿ. ಓಕೆ ನೆಕ್ಸ್ಟ್ 6th ಮೇನ್ ಕ್ವಶನ್ ಅದ ನೋಡ್ರಿ, ಏನದ? ಸಂದರ್ಭದಲ್ಲಿ ವಿವರಿಸಿ ಬರೀರಿ. RC ಅಂತ ಕರೀತಾರಲ್ಲ, ಯಾವ್ದದ? ಹೋಮ್ ಕ್ಯಾನ್ ಐ ಕಾಲ್ ಆಸ್ಕ್ ಕ್ವಿಕ್ಲಿ. ಇದನ್ನ ಹೇಳ್ದವ್ರು ಯಾರು? ಬಾಳೇಶ್ವರ್ ಮಿಶ್ರಾ. ಹೂ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್ ಟು? ಯಾರಿಗೆ ಕೇಳ್ದ? ರೋಮ್ ತಳ್ರೇಜ್ ಆಗಿ. ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್? ಯಾವಾಗ ಕೇಳ್ದ? ವೆನ್ ರೋಮಾನ್ again some consequences and opened eyes for a while. 22 ನೋಡ್ರಿ, ದ ಡಿಫನಿಂಗ್ ಆಫ್ ದೇರ್ ಡಿಸ್ಕಂಟೆಂಟ್ ಇಸ್ ಆಮ್ನಿಯಸ್. ಇದನ್ನ ಹೇಳ್ದವ್ರು ಯಾರು? ಕೊಲಂಬಸ್ ಮೇಡ್ ದಿ ಸ್ಟೇಟ್ಮೆಂಟ್. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಹೇಳ್ದ? ವೆನ್ ದ ಸೀಮೆನ್ ಸಿಂಗಿಂಗ್ ಚೇಂಜ್ ಟು ಅ ರೋರ್. ವಾಟ್ ಡಸ್ ಆಮ್ನಿಯಸ್ ಮೀನ್ ಇನ್ ದ ಕಂಟೆಕ್ಸ್ಟ್? ಬ್ಯಾಡ್. 29 ನೋಡ್ರಿ, ದಿಸ್ ಇಸ್ ಅನ್ ಐಡಲ್ ಫಾಸ್ಟ್ ಟೈಮ್ ಯುಡ್ ಡೂ ಬೆಟರ್ ಟು ರೀಡ್ ಅಂಡ್ ಗೆಟ್ ಸಮ್ ನಾಲೆಜ್. ಯಾರು ಇಲ್ಲಿ ಹೇಳ್ದವ್ರು? ಮಿಸ್ಟರ್ ಅವತಾರ್ ನಾರಾಯಣ್, ಸತೀಶ್ ಪಾದರ್. ಹೂ ಡಸ್ ಯು ರೆಫರ್? ಯು ಅಂದ್ರೆ ಯಾರು? ಸತೀಶ್ ಗುಜ್ರಾಲ್. ಹಾಗಾದ್ರೆ ಹೌ ಡಿಡ್ ಸ್ಪೀಕರ್ ಎನ್ಕರೇಜ್ ರೀಡಿಂಗ್? ದ ಸ್ಪೀಕರ್ ಎನ್ಕರೇಜ್ ಲರ್ನಿಂಗ್ ಬೈ ಪ್ರೊವೈಡಿಂಗ್ ಹಿಮ್ armful of books.
ನೆಕ್ಸ್ಟ್ 35 ನೋಡ್ರಿ, ದೇರ್ won't be any calendar, there won't be any clock. ಯಾರು ಹೇಳಿದ್ರು? ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್ ಹೇಳ್ತಾನ್ರಿ. ಯಾವಾಗ ಹೇಳ್ದ? ವೆನ್ ಈ ಸ್ಪೇಸ್ ಒಳಗಿದ್ದಾಗ. ಯಾಕೆ ಹೇಳ್ದ? ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ದ ಡೇ, ನೈಟ್ ಆರ್ ಟೈಮ್, ಸೊ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಆರ್ ನಾಟ್ ರಿಕ್ವೈರ್ಡ್. ಓಕೆ, ಪ್ರೊಫೈಲ್ ರೈಟಿಂಗ್ ಅದ ನೋಡ್ರಿ, 3 ಮಾರ್ಕ್ಸ್ ಇಂದ ಈಸಿಯಾಗಿ ನೋಡ್ಕೊಳ್ರಿ. ಪಿ ಟಿ ಉಷಾನ್ ಬಗ್ಗೆ ಅದ. ಇದನ್ನೇ ಇದ್ದಕ್ಕಿದ್ದಂಗೆ ಏನ್ ಮಾಡೋದು? ಸೆಂಟೆನ್ಸ್ ಒಳಗೆ ಬರೆಯೋದು. This is a paragraph about P.T. Usha based on the profile given. P.T. Usha was born on June 27th, 1964. She is an Indian track and field athlete. ಈ ರೀತಿ ಸೆಂಟೆನ್ಸ್ ಆಗಿ ಬರೆಯೋದು ಅದು. ನಾನು ನೀವು ಸ್ಕ್ರೀನ್ಶಾಟ್ ತೊಗೊಟ್ಟು ಏನಾದರೂ ಡೌಟ್ ಇದ್ರೆ ಇದನ್ನ ಮಾಡ್ರಿ. ಡೆವಲಪ್ ಸ್ಟೋರಿ ಅದ ನೋಡ್ರಿ, ಇಲ್ಲಿ ಕ್ಲೂಸ್ ಕೊಟ್ಟಂತ ಕ್ಲೂಸ್ಗಳ ಮೇಲೆ ಒಂದು ಸ್ಟೋರಿಯನ್ನ ಬರೀಬೇಕು. ನಾ ಎಲ್ಲ ಹೇಳಲ್ಲ, ಯಾಕಂದ್ರೆ ಟೈಮ್ ಭಾಳ ಆಗುತ್ತಾ ರೀ. ಭಾಳಷ್ಟು ನಿಮ್ಗೇನು ಡೌಟ್ ಅದ ಅದನ್ನಷ್ಟೇ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಪಾಸ್ ಮಾಡಬೇಕು, ಅದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇಲ್ಲಿ ನೋಡ್ರಿ, ಪಿಕ್ಚರ್ ರೈಟಿಂಗ್ ಅದ. ರೈಟ್ ಎ ಡಿಸ್ಕ್ರಿಪ್ಷನ್ ಆಫ್ ದ ಅಕೌಂಟ್ ಆಫ್ ವಾಟ್ ಪಿಕ್ಚರ್ಸ್ ಎಷ್ಟು. ಇಲ್ಲಿ ನೋಡ್ರಿ, ಏನ್ ಮಾಡಕತ್ತಾರ, ಗಿಡಗಳು ನೀರು ಹಾಕ್ಲಕತ್ತಾರ, ಹಚ್ಲಿಕತ್ತಾರ. ಇದನ್ನ ನೋಡಿ ನಿಮ್ಮ ಅಗದಿ ಚಂದಾಗಿರೋ ಸೆಂಟೆನ್ಸ್ ಅಲ್ಲಿ ಬರೀಬೇಕು. ಆ ಪಿಕ್ಚರ್ ಇಸ್ ವರ್ತ್ 1000 words. ಈ ಸೆಂಟೆನ್ಸ್ ಕಂಪಲ್ಸರಿ ಹಾಕ್ರಿ. ಇದು ಬಹಳಷ್ಟು ಎಷ್ಟು ಒಂದು 2-4 ಸೆಂಟೆನ್ಸ್ ಬರೋದು ಮುಗೀತು. ನೋಡಿ, ಆಲ್ಟರ್ನೇಟಿವ್ ಕ್ವಶನ್ ಆರ್ ಯೂಶುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ದ ಪಿಕ್ ಅಪ್ ಟರ್ನ್ ಆನ್. ಐ ಪಿಕ್ ಅಪ್ new questions in the question paper. Turn on, I turn on the key of the bike. Give back, I give back your money ಅಂತ ಹೇಳಿ ಈ ರೀತಿ ಗ್ರಾಮೆಟಿಕಲಿ ಕರೆಕ್ಟಾಗಿ ಸೆಂಟೆನ್ಸ್ ಬರೀರಿ. ನೆಕ್ಸ್ಟ್ ಇಲ್ಲಿ ಪೋಯಮ್ ಅದ ನೋಡ್ರಿ, ಯಾವ್ದದ? ದ ಥಾರ್ನ್ಡ್ ಮೊನಾರ್ಕ್. ಓಕೆ, ದ ಥಾರ್ನ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಹಿಸ್ sister shows the force of temporal power, the attribute to have and majesty, fair in doth sit the dread and fear of kings, my day or night myself. ಯಾವ್ದು ಬೇಕಾದ್ ಬರೀ. ಓಕೆ, ಬಾಯ್ ಹೇಳಿಲ್ಲ. ಓಕೆ, ಬಹಳಷ್ಟು ನಿಮ್ಮ ಮುಂದೆನೆ ಆನ್ಸರ್ ಇದಾವ. ಒಂದು 5 ಸೆಕೆಂಡ್ ಪಾಸ್ ಮಾಡ್ತೀನಿ, ನೀವೇ ನೋಡ್ಕೋಬಹುದು. ಪ್ಯಾಸೇಜ್ ಅದ, ಇಲ್ಲೇ ಕ್ವಶನ್ ಇರ್ತಾವ. ವೈ ವಾಸ್ ದ ಗ್ರಾಫ್ ಫಾರ್ ಸ್ಟಾರ್ವಿಂಗ್? ನೋಡ್ರಿ, ಹೇಳಿದ ಸ್ಟಾರ್ವಿಂಗ್ ಎಲ್ಲದ ರೀ, ಇಲ್ಲಿದ ಬರೆದು ಬಿಡೋದು. ದ ಗ್ರಾಸ್ ಸೂಪರ್ ಸ್ಪೆಂಟ್ ಆಲ್ ಎಲ್ಲದ ರೀ. ಚೆನ್ನಾಗಿ ಓದ್ಕೊಂಡ್ರ ಆರಾಮಾಗಿ ಬರಿಬಹುದು. ಇಲ್ಲದ ನೋಡ್ರಿ, ವೈ ವಾಸ್ ದ ಗ್ರಾಸ್ ಸೂಪರ್ ಸ್ಟಾರ್ವಿಂಗ್? ದ ಗ್ರಾಸ್ ಸೂಪರ್ ಸ್ಪೆಂಟ್ ಆಲ್ ದ ಸಮ್ಮರ್ ಸಿಂಗ್, ಸೊ ದಟ್ಸ್ ವೈ ಹಿ ಕುಡ್ ನಾಟ್ ಶೋರ್ ಎನಿಥಿಂಗ್. ಓಕೆ, ದ ಆಂಟ್ ಚೆಕ್ಡ್ ಔಟ್. ಇಲ್ಲೇ ನೋಡ್ರಿ, ಆನ್ಸರ್ ಫಾಲೋವಿಂಗ್ ಇನ್ 8 to 10. ದ ಬಿಹೇವಿಯರ್ of Ruskin Bond's grandmother in unusual explain. Okay. Next question is how does the poet V.K. Kokak want to praise Mother India? Next, isn't God upon the oceans just the same on the land? How did statement enable to the crewmates? Okay. Yes, ban on plastic. Screenshot ತೊಗೊಳ್ರಿ ಅಥವಾ ಪಾಸ್ ಮಾಡ್ರಿ. ಏನದ ಇಂಟ್ರಡಕ್ಷನ್ ಹಾಕಬೇಕು, ಈ ರೀತಿ ಬರೀರಿ, ಏನು ದೊಡ್ಡದಿಲ್ಲ. ಆಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ಅದ, ಇಂಟರ್ನೆಟ್ ಬಗ್ಗೆ ಅದ. ನಾನೇನು ಇದ್ರ ಬಗ್ಗೆ ಹೇಳಂಗಿಲ್ಲ, ಜಸ್ಟ್ ಇಲ್ಲೇ ಪಾಸ್ ಮಾಡ್ರಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ರಿ. ಬಹಳಷ್ಟು ಟೈಮ್ ಆಗುತ್ತೆ. ಏನು ಡಿಫಿಕಲ್ಟಿ ಅದ ಜಸ್ಟ್ ಕಮೆಂಟ್ ದಟ್, ಐ ವಿಲ್ ಕಮ್ ವಿತ್ ದಟ್ ಸೊಲ್ಯೂಷನ್. ಓಕೆ, ಏರ್ ಪೊಲ್ಯೂಷನ್ ಅದ ನೋಡ್ರಿ, ವಾಯು ಮಾಲಿನ್ಯ, ಇದ್ರ ಬಗ್ಗೆ ಬರೀ ಅಂದ್ರೆ 5 ಮಾರ್ಕ್ಸಿನ ಕ್ವಶನ್ಸ್ ಇದಾವ. ಓಕೆ, ನೆಕ್ಸ್ಟ್ ಲೆಟರ್ ರೈಟಿಂಗ್ ನೋಡ್ರಿ, ಇದು ಫಿಕ್ಸ್ 5 ಮಾರ್ಕ್ಸ್. ಇಮ್ಯಾಜಿನ್ ಯುವರ್ ಶಶಾಂಕ್ or ಶಮಿತಾ 10th standard in government high school ವಿದ್ಯಾನಗರ ಉಡುಪಿ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಹೌ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್. ಅಂದ್ರ ಇನ್ನ ಅಭ್ಯಾಸ ಹೆಂಗ್ ನಡೆದ ಅಂತ ಹೇಳಿ ನಿಮ್ಮ ಅಪ್ಪಗೆ ಬರೆಯೋದದ. ಏನ್ ಹಾಕ್ರಿ, ಎಲ್ಲಿ ಫ್ರಾಮ್ ಅಂತ ಹಾಕ್ರಿ. ಶಶಾಂಕ್ or ಶಮಿತಾ ಹಾಕ್ರಿ. 10th standard ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ ಏನ್ ಕೊಟ್ಟಿರ್ತಾರಲ್ಲ ಕ್ವಶನ್ ಪೇಪರ್ ಅಲ್ಲಿ ಅದನ್ನೇ ಹಾಕ್ರಿ. 31st May 2025 ಡಿಯರ್ ಫಾದರ್ ಹಾಕ್ರಿ. ಪರ್ಸನಲ್ ಲೆಟರ್ಗೆ 2 ಬರಂಗಿಲ್ಲ. ಐ ಆಮ್ ಫೈನ್ ಇಯರ್ ವಿತ್ ಮೈ ಸ್ಟಡೀಸ್ ಅಂಡ್ ಹೆಲ್ತ್. ಐ ಹೋಪ್ ನಿಮಗೆ ಗೊತ್ತದ. ಓಕೆ, ಇಷ್ಟು ಲೈನ್ಸ್ಗಳನ್ನ ಬ್ಯಾಟ್ರಿ ಮಾಡ್ರಿ ಆಯ್ತು. ಫೇಲ್ ಆಗೋರು, ಇಷ್ಟ ಔಟ್ ಮಾಡೋರು ಕೂಡ ಬಹಳಷ್ಟು ಇದು ಈ ಕ್ವಶನ್ ಪೇಪರ್ ಯೂಸ್ ಆಗುತ್ತಾ. ಈ ರೀತಿ ಪ್ಲೀಸ್ ಕನ್ವೆ ಮೈ ಬೆಸ್ಟ್ ರಿಗಾರ್ಡ್ ಟು ದ ಸಿಸ್ಟರ್ಸ್. ಓಕೆ.
ಇದು ಆಫೀಸಿಯಲ್ ಲೆಟರ್ ಅದ ನೋಡ್ರಿ. ಫ್ರಮ್ ಟು ದ ಮ್ಯಾನೇಜರ್ KSLT ಡೇಟ್ ಹಾಕ್ರಿ ಮರಿಬೇಡಿ. ಡಿಯರ್ ಸರ್ or respected sir, subject request to provide more buses. Okay, I hope everything will be useful to you. Thank you ಹಾಕ್ರಿ. Yours faithfully. Okay, next I hope it is useful class for you. Like that in Instagram, just give that like and don't forget to subscribe this your YouTube channel, because your subscription to motivation to us to bring the more classes. ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡ್ರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ಕ್ಲಾಸಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಓಕೆ, ಸಿ ಯು ಸೂನ್, ಬಾಯ್.